ನಾವ್ ಮಧ್ಯಾಹ್ನ ಹೋಗಿದ್ವಲ್ಲ ಆಸ್ಪತ್ರೆ, ಅದು ನನ್ನ ಹೆಂಡ್ರದೆ. ಏನ್ ಬ್ರದರ್ ನೀವು ಇಂತ ಶಾಖ ಕೊಡೋದು? ತಮಾಷೆ ಮಾಡ್ತಿಲ್ಲ ತಾನೆ? ಅಂದಿಟಾನೆ ಹೇಳ್ತೀವ್ನಿ, ಆ ಆಸ್ಪತ್ರೆ ಕಟ್ಸಿರೋದು ನನ್ನ ಹೆಂಡ್ರೆ. ನಿಮ್ ಮಾತೆ ನಂಬಕ್ ಆಗ್ತಿಲ್ಲ ಬ್ರದರ್. ಹಾಗಾದ್ರೆ ಗೌರಿ ಅಂದ್ರೆ ನಿಮ್ ಹೆಂಡತಿ, ಶಂಕರ್ ಅಂದ್ರೆ ನೀವು. ಸೂಪರ್ ಬ್ರದರ್, ಸೂಪರ್. ಆ ದೊಡ್ಡ ಧರ್ಮಾಸ್ಪತ್ರೆ ಕಟ್ಸಿರೋರ್ ಗಂಡನ ನೀವು. ಆ ದೊಡ್ಡ ಮನ್ಸಿಟ್ಕೊಂಡು ಆ ಬಡಪ ಈ ರೂಮ್ ನ ಶೇರ್ ಮಾಡ್ಕೊಂಡ್ರ. ಗ್ರೇಟ್ ಬ್ರದರ್, ನೀವು ಗ್ರೇಟ್. ಆಹಾ, ನಾನು ಎಷ್ಟು ದೊಡ್ಡ ಅದೃಷ್ಟವಂತ. ಥ್ಯಾಂಕ್ ಯು ಗಾಡ್, ಥ್ಯಾಂಕ್ ಯು. ಹೌದು, ಎಲ್ಲಿ ನಿಮ್ ವೈಫು? ಧರ್ಮಾಸ್ಪತ್ರೆ ಕಟ್ಸಿರೋ ಧರ್ಮಾಧಿಕಾರಿ. ನಾವಿಬ್ರು ಈಗ ಒಟ್ಟಾಗಿಲ್ಲ. ಸಾರಿ. ಮತ್ ಯಾಕೆ ಬೇಜಾರ್ ಮಾಡ್ಕೊಂಡಿದೀರಾ? ಮತ್ತೆ ಏನಾದ್ರೂ ಒಂದಾಗ್ಬೇಕು ಅನಿಸ್ತಿದ್ಯಾ? ಒಂದಾಗೋ ಅವಕಾಶ ಎಲ್ಲ ಮುಗ್ದೋಗಿದೆ. ಅದಿವಾಗ ಮುಗ್ದೋಗಿರೋ ಕತೆ ಬ್ರದರ್. ನೋಡಿ ಬ್ರದರ್, ಸಂಸಾರದಲ್ಲಿ ಕೋಪಕ್ಕಾಗ್ಲಿ, ಸಿಟ್ಟಿಗಾಗ್ಲಿ, ಅನುಮಾನಕ್ಕಾಗ್ಲಿ ತುಂಬಾ ಇಂಪಾರ್ಟೆನ್ಸ್ ನ ಕೊಟ್ಟು ಸಂಸಾರನ ಬಿರುಕು ಆದ್ಮೇಲೆ ಬಿರುಕಾದ್ರೂ ಅದನ್ನ ಮತ್ತೆ ಸರಿ ಮಾಡೋದಕ್ಕೆ ಆಗಲ್ಲ. ನಾನು ಅಷ್ಟೇ ಜೀವನದಲ್ಲಿ ಕೋಪದ ಕೈಲಿ ಬುದ್ಧಿ ಕೊಟ್ಬಿಟ್ಟು ತುಂಬಾ ಕಳ್ಕೊಂಡ್ಬಿಟ್ಟಿದೀನಿ ಬ್ರದರ್. ಅದ್ ಎಂತ ನೋವು ಅಂದ್ರೆ ಯಪ್ಪ, ಒಂದ್ ವೇಳೆ ಸತ್ತೋಗ್ಬೋದು, ಆದ್ರೆ ಬದುಕಿದ್ದು ಅದನ್ನ ಅನುಭವಿಸೋದಿಕ್ಕೆ ನರ್ಕ ಬ್ರದರ್. ಆದ್ರೆ ಏನ್ ಮಾಡ್ಲಿ, ನನ್ ನೋವಿಂದ ನನ್ ಜೊತೆ ಇರೋರ್ಗೆಲ್ಲ ಹರ್ಟ್ ಆಗ್ಬಾರ್ದು ಅಂತ ನಗ್ನಗ್ತಾ ಇರ್ತೀನಿ. ಸಾಧ್ಯವಾದಷ್ಟು ತಮಾಷೆ ಮಾಡ್ತೀನಿ. ಒಳಗಡೆ ಬೆಂಕಿ ಉರಿತಾ ಇದ್ರು ಮೇಲ್ಗಡೆ ನಗ್ನಗ್ತಾ ಕೂಲ್ ಆಗಿರ್ತೀನಿ. ನನ್ ವಿಷಯ ಯಾಕೆ ಹೇಳ್ದೆ ಅಂದ್ರೆ, ಕೋಪದ ಕೈಯಲ್ಲಿ ಬುದ್ಧಿ ಕೊಟ್ಟು ಜೀವನ ಹಾಳು ಮಾಡ್ಕೊಂಡಿರೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಾನು. ನಿಮ್ ಸಂಸಾರದಲ್ಲಿ ಏನಾಗಿದ್ಯೋ ಏನೋ ಅಂತ ನನಗೆ ಗೊತ್ತಿಲ್ಲ, ಆದ್ರೆ ಬಿರುಕು ಮೂಡಿರೋದಂತೂ ಸತ್ಯ. ಬೇಡ ಬ್ರದರ್, ನನ್ನ ಹಾಗೆ ಕೋಪದ ಕೈಯಲ್ಲಿ ಬುದ್ಧಿ ಕೊಟ್ಟು ಜೀವನನ ಹಾಳು ಮಾಡ್ಕೋಬೇಡಿ. ಜೀವನ ಅನ್ನೋದು ತುಂಬಾ ಪ್ರೆಷಿಯಸ್ ಬ್ರದರ್. ಹೀಗೆ ಒಂಟಿಯಾಗಿ ಬದುಕಿ ಜೀವನದಲ್ಲಿರೋ ಸುಖ, ಸಂತೋಷ, ನೆಮ್ಮದಿನ ಕಳ್ಕೋಬೇಡಿ. ನಾನು ಹೇಳ್ಬೇಕಾಗಿರೋದನ್ನೆಲ್ಲ ಹೇಳಿದೀನಿ. ಅದ್ರ ಮೇಲೆ ನಿಮಗ್ ಬಿಟ್ಟಿದ್ ಬ್ರದರ್. ನಾನು ಆಟೆಯ ಸಂಬಂಧಕ್ಕೆ ಸಾನೆ ಬೆಲೆ ಕೊಡೋ ಅಂತವನು. ಆದ್ರೆ ಇವಾಗ ಇದ್ರ ಕತೆ ಬೇಡ ಬಿಡಿ, ಮುಂದೊಂದ್ ದಿನ ಇವಾಗಾರು ಹೇಳ್ತೀನಿ. ಸದ್ಯಕ್ಕೆ ನಾನು ಒಂದ್ ಸತ್ಯ ತಿಳ್ಕೋಬೇಕು. ಅದನ್ನ ತಿಳ್ಕೊಳ್ಳೋದೇ ನನ್ಗೆ ದೊಡ್ಡ ಸಾಹಸ. ಈ ವಿಚಾರದಲ್ಲಿ ನಿಮ್ಗೆ ಏನ್ ಹೆಲ್ಪ್ ಬೇಕಿದ್ರು ಕೇಳಿ ಬ್ರದರ್, ನಾನ್ ಇರ್ತೀನಿ, ನಾನ್ ಮಾಡ್ಕೊಡ್ತೀನಿ. ನಾನು ಹೇಳಿದ್ನಲ್ಲ, ನನ್ನ ಹೆಂಡ್ರದೇ ಆಸ್ಪತ್ರೆ ಅಂತ. ಆಸ್ಪತ್ರೆಯಲ್ಲಿರೋ ಒಬ್ಬ ಸ್ಟಾಫ್ಗೆ ಈ ವಿಷಯ ಎಲ್ಲ ಗೊತ್ತದೆ. ಆಸ್ಪತ್ರೆ ಹೆಂಗಿದ್ರು ಇಲ್ಲೇ ಅಲ್ವಾ ಇರೋದು, ಅವ್ನ್ ಹಿಂಗೆ ಬರಬೇಕು. ಅದಕ್ಕೆ ಅವನಿಗೋಸ್ಕರ ಕಾಯ್ತೀವನಿ. ಡೋಂಟ್ ವರಿ ಬ್ರದರ್, ಸರಿ ಇದ್ಮೇಲೆ ಡೋಂಟ್ ವರಿ. ನಿಮ್ಗೊಂದ್ ಒಳ್ಳೆ ಐಡಿಯಾ ಕೊಡ್ತೀನಿ. ಆ ವ್ಯಕ್ತಿ ತನಗ್ ತಾನೇ ಬಾಯ್ ಬಿಡ್ಬೇಕು, ಹಾಗ್ ಮಾಡ್ತೀನಿ. ಏನದು? ಅವ್ನ್ ಬರ್ತಿರ್ಬೇಕಾದ್ರೆ ನೀವ್ ಅವನ್ನ ಕ್ಯಾಚ್ ಹಾಕೊಳ್ಳಿ, ನಾನ್ ಗಾಡಿ ಸ್ಟಾರ್ಟ್ ಮಾಡ್ತೀನಿ. ಹೆಂಗಿದೆ ಐಡಿಯಾ ಬ್ರದರ್? ಬರ್ತಾ ಇದ್ದಾನೆ. ಅತ್ತೆವಾ, ಬೆಳಿಗಿಂದ ಏನು ತಿಂದಿಲ್ಲ. ನೀವ್ ಹಿಂಗ್ ಕುತ್ಕೊಂಡ್ಬಿಟ್ರೆ ಹೆಂಗೆ? ಬನ್ನಿ, ಒಂದ್ 4 ತುತ್ತು ತಿನ್ನಿ. ಬೇಡ ಸುನಂದ, ಅದ್ ಯಾವ ಪರಿಸ್ಥಿತಿಲ್ಲ ಅವನು, ಏನು ತಿಂದವನೋ ಬುಟ್ಟವನೋ ಪರಿಸ್ಥಿತಿಲಿ ಇರ್ಬೇಕಾದ್ರೆ ನನ್ ಗಂಟ್ಲಲ್ಲಿ ತುತ್ತಿಳಿತದ ಹೇಳು. ಹಂಗಂತ ನೀವ್ ಹಿಂಗ್ ಊಟ ಬಿಟ್ಟು ಕುತ್ಕೊಂಡ್ರೆ ನಿಮ್ ಆರೋಗ್ಯದ ಗತಿ ಏನಾಗ್ಬೇಡ. ಬಿಡು ಸುನಂದ, ಅಂತವಾ ಆಸೈತೋ ಇಲ್ವೋ, ಬಟ್ಟೆ ಬರೆ ತಕೊಂಡ್ ಹೋಗೋನೋ ಇಲ್ವೋ, ಚಳಿ ಮಳೆ ಗಾಳಿ ಅಂದೆ ಆ ಪಾಟಿ ನೋವು ಅನ್ಭವಿಸ್ತವನೋ ಏನೋ. ನನ್ ಮಗ ಆ ಪಾಟಿ ನೋವಲ್ಲಿ ಇರ್ಬೇಕಾದ್ರೆ ನಾನೊಂದಿನ ಊಟ ಮಾಡಿಲ್ಲ ಅಂತ ಹೇಳಿದ್ರೆ ನಾನಿಲ್ ಸತ್ತೋಯ್ತೀನ. ಬಿಡ್ತು ಅನ್ನಿ ಅತ್ತೆವಾ. ಶಂಕರ ನಿಮ್ಗೆ ಏನ್ ಹೇಳೋಣ ಅಂತ ಹೇಳಿದ್ರಿ ಹೇಳಿ. ನಾನ್ ಈ ಮನ್ಯಾಗಿಲ್ಲ ಅಂದ್ರೆ ನೀನ್ ಮನೆ ನೋಡ್ಕೊಬೇಕು ಅಂತ ಹೇಳಿದ್ದ ಅಂತ ಹೇಳಿದ್ರಿ. ಅಂತದ್ರಾಗೆ ನೀವ್ ಹಿಂಗೆಲ್ಲ ಮಾತಾಡ್ತಾ ಇದೀರಲ್ಲ. ನರಕದಲ್ಲಿದ್ರು ಆ ನರಕನ ಸ್ವರ್ಗ ಮಾಡೋ ಅಂತವನು ನಮ್ ಶಂಕರ. ಅವ್ನ್ ಎಲ್ಲೇ ಇದ್ರು ಸಂದಾಗೆ ಇರ್ತಾನೆ. ಅವನ್ ಬಗ್ಗೆ ಯೋಚನೆ ಬಿಟ್ಟು ಹೊಸಿ ಊಟ ಮಾಡಿ ಅತ್ತೆವಾ. ನೀನ್ ಹೇಳ್ತಿದ್ಯ ಅಂತ ಹೊಸಿ ಸಮಾಧಾನ ಮಾಡ್ಕೋಬೇಕು ಆಟೆಯ. ನಾನ್ ಅನ್ಕಂಡಂಗೆ ಆ ಪಾಪಿ ಗಂಗಾ ಮನೆಯಿಂದ ತೊಲಗುದ್ಲು, ಇನ್ಮೇಕ್ ಎಲ್ಲ ಸರಿ ಹೋಯ್ತದೆ. ಈ ಶಂಕರ ಇಬ್ರು ಒಂದಾಗಿ ಮನೆ ಸುಖ ಶಾಂತಿ ನೆಮ್ಮದಿಯಿಂದ ಇರ್ತದೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಮನೆ ಮಹಾರಾಜನೇ ಮನೆ ಬಿಟ್ಟು ಹೋಗಂಗ್ ಆಗೋಯ್ತು. ಇದೆಲ್ಲ ಅದ್ ಯಾವಾಗ ಸರಿ ಹೋಯ್ತದೋ. ನಾವೆಲ್ಲ ಖುಷಿಯಾಗಿ ನೆಮ್ಮದಿಯಾಗಿ ಅದ್ ಯಾವಾಗಿರ್ತೀವೋ ಯಾವ್ರೇ ಬಲ್ಲ. ಎಲ್ಲ ಒಳ್ಳೇದೇ ಆಯ್ತದೆ ಅತ್ತೆವಾ. ನಮ್ಗೆ ಅದ್ಯಾವ್ರ ಒಬ್ನೇ, ಆದ್ರೆ ಅದ್ಯಾವ್ರಿಗೆ ನಮ್ಮಂತ ಕೋಟ್ಯಾಂತರ ಭಕ್ತರಿದಾರೆ. ಅವನು ಒಂದ್ ಕಡೆಯಿಂದ ಎಲ್ಲಾರ್ ಕಷ್ಟನೂ ಬಗೆಹರಿಸ್ಕೊಂಡ್ ಬರ್ಬೇಕಲ್ವಾ. ನಮ್ ಸರ್ದಿ ಬರೋವರ್ಗು ನಾವ್ ಕಾಯ್ಬೇಕು ಅತ್ತೆವಾ, ತಾಳ್ಮೆಯಿಂದ ಕಾಯ್ಬೇಕು. ನೋಡಿ, ಶಂಕರ ಬಂದಾಗ ನೀವ್ ಗಟ್ಮುಟಿಯಾಗಿರ್ಬೇಕು. ನೀವ್ ಏನು ತಿಂದ ಹಿಂಗ ಆರೋಗ್ಯ ಕೆಡ್ಸ್ಕೊಂಡ್ರೆ ಶಂಕರ ನನ್ನನ್ ಬೈತಾನ ಅಷ್ಟೇ. ನೋಡಿ ಅತ್ತೆವಾ, ಈಗ ನೀವ್ ಊಟ ಮಾಡಕ್ ಬರ್ತಾ ಇದೀರಾ, ಇಲ್ಲ ಅಂದ್ರೆ ಶಂಕರನ್ ಮೇಲೆ ಆಣೆ. ನಾನೆಲ್ಲಾ ರೆಡಿ ಮಾಡಿರ್ತೀನಿ, ಬಂದ್ಬಿಡಿ ಬೇಗ. ಸರ್, ಯಾರ್ ಸರ್ ನೀವು? ನನಗೆ ಯಾಕೆ ಇಲ್ಲಿ ಕರ್ಕೊಂಡ್ ಬಂದಿದ್ರಿ ಸರ್? ನನಗೂ ರಿಟೈರ್ಡ್ ಆಯ್ತು. ಗೌರಿಶಂಕರ್ ಧರ್ಮ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ಕೊಂಡು ಜೀವನ ಸಾಕ್ತಾ ಇದ್ದೆ. ನಾನು ಬಡಬ ಸರ್, ನನ್ನ ಯಾಕೆ ಇಲ್ಲಿ ಕರ್ಕೊಂಡ್ ಬಂದಿದ್ರಿ ಸರ್? ನಾನು ಕೈಯಾರ ಬಾಂಬ್ ಗಿಂಬ್ ಏನಾರು ಹಾಕ್ಸ್ಬೇಕು ಅಂತ ಇದ್ದೀರಾ ಸರ್? ಹೇಳ್ಬಿಡಿ ಸರ್. ಸರ್, ನನ್ ದೀಪಾವಳಿಲು ಪಟಾಕಿನೂ ಕೂಡ ಹಚ್ಚಿಲ್ಲ ಸರ್. ದಯವಿಟ್ಟು ನಿಮ್ ಕೈ ಮುಗಿತೀನಿ, ನನ್ ಬಿಟ್ಬಿಡಿ ಸರ್. ಹಂಗೇನಿಲ್ಲ, ಸುಮ್ನೆ ಇರ್ ಮಾರೆ. ಮತ್ತೆ ನನ್ನ ಯಾಕೆ ಕರ್ಕೊಂಡ್ ಬಂದಿರಿ? ಗೊತ್ತಾಯ್ತು, ನನ್ನ ಕಿಡ್ನಾಪ್ ಮಾಡಿ ನಮ್ಮ ಮನೆಯವ್ರ ಹತ್ರ ದುಡ್ಡು ಕೇಳ್ಬೇಕು ಅಂತ ಪ್ಲಾನ್ ಮಾಡಿದಿರಾ ನೀವು? ಸರ್, ದುಡ್ಕೊಂಡ್ ತಿನ್ನರು ಸರ್. ನಮ್ಮ ಮನೇಲಿ ಹುಡುಕಿದ್ ಒಂದ್ ಬಿಡುಗಾಸು ಸಿಗಲ್ಲ ಸರ್. ನನ್ನ ಹೆಂಡತಿಗೆ ಏನಾರ ಹೇಳಿದ್ರೆ ಅಲ್ಲೇ ಸಾಯಿ ಅಂತ ಹೇಳ್ತಾಳೆ ಸರ್. ಹಂಗೇನು ಆಗಲ್ಲ, ಸುಮ್ನೆ ಇರಪ್ಪ. ನೀನ್ ಹೆಂಡ್ತಿ ನಿನ್ನ ಕಳಿಸ್ದೆ ಇಲ್ಲೇ ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದಾಳೆ ಅಂದ್ರೆ ಆ ಯಮ್ಮರು ನೀನ್ ಎಷ್ಟ್ ಕಾಟ ಕೊಟ್ಟಿರ್ತೀಯ. ನಾವು ಟೆರರಿಸ್ಟು ಅಲ್ಲ, ಕಿಡ್ನಾಪರ್ಸು ಅಲ್ಲ, ಆಯ್ತಾ? ಮತ್ತೆ ಟೆರರಿಸ್ಟು ಅಲ್ಲ ಅಂತೀರಾ, ಕಿಡ್ನಾಪರು ಅಲ್ಲ ಅಂತೀರಾ, ಮತ್ತ್ಯಾಕೆ ಇಲ್ಲಿ ಕರ್ಕ ಬಂದ್ ಕುಣಿಸಿದೀರಾ ಸರ್? ಹೇಳಿ ಸರ್. ಹಲೋ,
ಹಲೋ ಕಣ್ಬಿಡಮ್ಮ. ಎಣ್ಣೆನೆ ಸರ್ ಎಣ್ಣೆ ಹೊಡಿಯೋನ್ ಬಾರ್ಲ ಅಂದಿದ್ರೆ ನಿಮ್ ಹಿಂದೆಗಡೆ ಕುದುರೆ ತರ. ಗೊತ್ತಾಯ್ತಲ್ಲ, ಶುರು ಈ ಊರು ನನ್ಗೇನ. ಇವತ್ತೆಲ್ಲ ನಿಮ್ಗೆ ಅನ್ಲಿಮಿಟೆಡ್ ಎಂಜಾಯ್. ಹೇಗಿದ್ಯಾ ಗೌರಿ? ಏನಾಯ್ತೆ? ಅಳಿಯಂದ್ರು ಬಂದ್ರ? ವಿಷಯದ ಬಗ್ಗೆ ಏನಾದ್ರೂ ತಿಳ್ಕೊಳ್ಳೋಣ ಅಂದ್ರೆ 1-2 ದಿನ ತೋರ್ಸುದ್ರಷ್ಟೇ, ಆಮೇಲೆ ಏನು ಗೊತ್ತೇ ಆಗ್ಲಿಲ್ಲ. ಆಮೇಲೆ ಬೇರೆ ವಿಷಯ ಸಿಕ್ಕಿದ್ ಕೂಡ್ಲೆ ಈ ವಿಷಯನ ಬಿಟ್ಟೇ ಬಿಡ್ತಾರೆ. ಹೀಗಾಗಿ ನಮ್ಗೇನು ಅಪ್ಡೇಟ್ ಸಿಕ್ತಿಲ್ವೇ? ಗೌರಿ ನಿಜ ಹೇಳೆ, ಅಳಿಯಂದ್ರ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ? ಇಲ್ಲಮ್ಮ, ಯಾವ ಇನ್ಫಾರ್ಮೇಶನ್ ಸಿಕ್ಕಿಲ್ಲ. ಅಟ್ಲೀಸ್ಟ್ ಅವ್ರ ಬಗ್ಗೆ ಒಂದ್ ಕ್ಲೂ ಸಿಕ್ಕಿದ್ರಾದ್ರೂ ನಾನ್ ಸಮಾಧಾನ ಆಗ್ತಿದ್ದೆ. ಅವ್ರು ಎಲ್ಲಿದ್ದಾರೋ, ಏನ್ ಮಾಡ್ತಿದ್ದಾರೋ ಒಂದು ಗೊತ್ತಾಗ್ತಿಲ್ಲಮ್ಮ, ಆಗ್ತಿದೆ. ಗೌರಿ, ನೀನೆಷ್ಟೇ ಪ್ರೊಫೆಷನಲ್ ಬಗ್ಗೆ ಎಥಿಕ್ಸ್ ಬಗ್ಗೆ ಮಾತಾಡಿದ್ರು ನಿನ್ ಮನ್ಸಲ್ಲಿ ಶಂಕರನ್ ಬಗ್ಗೆ ಬೆಟ್ಟದಷ್ಟು ಪ್ರೀತಿ ಇದೆ. ಹಾಗೆ ಅಮ್ಮ, ಒಬ್ಬ DC ಆಗಿ ಯಾರ ವಿರುದ್ಧನೇ ಸಾಕ್ಷಿ ಇದ್ರು ಅವ್ರನ್ನ ಅರೆಸ್ಟ್ ಮಾಡ್ಬೇಕಾಗಿರೋದು ನನ್ ಕರ್ತವ್ಯ. ಆದ್ರೆ ಒಬ್ಳು ಹೆಂಡತಿ ಆಗಿ ಅವ್ರ ಮೇಲಿನ ಫೀಲಿಂಗ್ಸ್ ಬದ್ಲಾಗಲ್ಲ ಅಲ್ವಾ? ಅವ್ರ ಮೇಲಿರೋ ಕಾಳಜಿ ದೂರ ಆಗಲ್ಲ ಅಲ್ವಾ? ನನಗಾಗ್ತಿರೋದು ಅದೇ. ನನಗಂತೂ ಅವ್ರ ಬಗ್ಗೆ ಯೋಚನೆ ಮಾಡಿ ಮಾಡಿ ತಲೆ ಕೆಟ್ಟಾಗ ಆಗ್ತಿದೆ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಈ ಕ್ಷಣನು ಉಸಿರು ಗಂಟಾಗ ಆಗ್ತಿದೆ ಅಮ್ಮ. ಗಂಡ ಹೆಂಡತಿ ಸಂಬಂಧನೇ ಹೀಗೆ, ದೂರ ಇದ್ರು ಅವ್ರ ಬಗ್ಗೆ ಯೋಚನೆ ಮಾಡೋದನ್ ಮಾತ್ರ ಬಿಡಲ್ಲ. ಶಿವ ಪಾರ್ವತಿ ಪ್ರೀತಿ ಎಷ್ಟು ಪವಿತ್ರವಾದದ್ದೋ ನಿಮ್ ಪ್ರೀತಿನೂ ಅಷ್ಟೇ ಪವಿತ್ರವಾಗಿರೋದ್ ಕಣೆ. ಅವ್ರ ಪ್ರೀತಿಗೆ ಅಡೆತಡೆ ತಪ್ಪಿದ್ದಲ್ಲ. ಅದಕ್ಕೆ ಇವತ್ತಿಗೂ ಶಿವ ಪಾರ್ವತಿನ ನಿಜವಾದ ಪ್ರೇಮಿಗಳಿಗೆ ಹೋಲ್ಸೋದು. ನಿಮ್ಮಿಬ್ರು ವಿಷಯನೂ ಹಾಗೆ. ಏನೋ ಸದ್ಯಕ್ಕೆ ಇವಾಗೇನೋ ನಡೀತಿರ್ಬೋದು, ಆದ್ರೆ ಮುಂದೆ ಒಂದಲ್ಲ ಒಂದಿನ ಸರಿ ಹೋಗುತ್ತೆ ಗೌರಿ. ಆಗ ನೀವು ಬೇರೆ ಪ್ರೇಮಿಗಳಿಗೆ ಮಾದರಿ ಆಗ್ತೀರಾ. ಸುಮ್ನೆ ಈ ತರ ಎಲ್ಲ ಯೋಚನೆ ಮಾಡೋದ್ ಬಿಟ್ಟು ನೆಮ್ಮದಿಯಾಗಿರು. ಅಷ್ಟೊತ್ ಸಮಯದಲ್ಲಿ ಆತ್ಮವಿಶ್ವಾಸ ಹೊಂದಿದ್ರೆ ಏನ್ ಬೇಕಾದ್ರೂ ಗೆಲ್ಬೋದಂತೆ. ಅವ್ರಿ ಅಳಿಯಂದ್ರಿಗೇನು ಆಗಲ್ವೇ? ಅವ್ರು ಖಂಡಿತವಾಗ್ಲೂ ವಾಪಸ್ ಬಂದೇ ಬರ್ತಾರೆ. ಅವ್ರು ನಿರಪರಾಧಿ ಅಂತ ಪ್ರೂವ್ ಆಗೇ ಆಗತ್ತೆ ಕಣೆ. ನೀನ್ ಧೈರ್ಯವಾಗಿರು. ಇಲ್ಲಿವರೆಗೂ ನೀನ್ ಗಟ್ಟಿಯಾಗಿರ್ಬೇಕು ಗೌರಿ, ಅರ್ಥ ಆಯ್ತಾ? ನೋಡೋಣ ಅಮ್ಮ, ದೇವ್ರ ಏನ್ ಮಾಡ್ತಾನೆ ಅಂತ. ಮೇಡಮ್ ಅವ್ರೆ, ನೀವ್ ಇಲ್ಲಿ ಕುಂತೀವ್ರೇನೋ? ನಾನು ಅಲ್ಲೆಲ್ಲ ಹುಡಿಕಾಡ್ತಿದ್ದೆ ನಿಮ್ಮನ್ನ. ಬೇಡ ಏನ್ ಮೇಡಮ್ ಅವ್ರೆ ಹಿಂಗನ್ಬಿಟ್ರಿ? ನಾನೇ ನನ್ ಕೈಯಾರ ಸ್ಪೆಷಲ್ ಇದನ್ನೆಲ್ಲ ಮಾಡ್ಕೊ ಬಂದಿವ್ನಿ. ನೀವೀಗ ಬೇಡ ಅಂತ ಅಂದ್ಬಿಟ್ರೆ ನನ್ ಮನ್ಸಿಗೆ ಶಾನೆ ನೋವಾಗೋಯ್ತದೆ. ಮೇಡಮ್ ಅವರೇ ಮಾಡ್ಬೇಡಿ, ನಂಗ್ ಬೇಡ ಅಂತ ಹೇಳಿದ್ನಲ್ಲ. ನನ್ಗೆ ಇದೆಲ್ಲ ಏನು ಬೇಡ. ನನಗ್ ನನ್ ಕೆಲ್ಸ ಮುಖ್ಯ. ಇಬ್ರು ಸರ್ವನಾಶ ಆಗ್ಬೇಕು. ಇವರ್ಗೂ ವಸ್ತು ನಿದ್ರೆ ಏನು ಬೇಕಾಗಿಲ್ಲ. ಇದ್ಯಾಕ್ ಗಂಗವ್ವ, ಇನ್ನದ್ರ ಮೇಲೆ ಕೋಪ ಮಾಡ್ಕತ್ಯ? ಏನು ಅವ್ರಿಬ್ರು ನಾಶ ಆಗ್ಬೇಕು ಅಲ್ವೇ? ಯೋಚನೆ ಮಾಡ್ದ ಆ ಕೆಲ್ಸವ ನಾವು ಮಾಡ್ತೀವಿ. ನೀನೇನಿದ್ರು ಕಾನೂನಿಂದ ಏನು ತೊಂದ್ರೆ ಆಗದೆ ಹಂಗೆ ನೋಡ್ಕೊ. ನಾಗೆ ಅವ್ರಿಬ್ರನ್ನ ನಾವು ನಾಶ ಮಾಡಕ್ ಆಗ್ಲಿಲ್ಲ ಅಂದ್ರೆ ಕೊನೆಯಾಗೆ ಅವ್ರಿಬ್ರು ಹಂಗಿಂಗ್ ಸಾಯ್ಬಾರ್ದು ಅಪ್ಪಯ್ಯ. ನಾವು ಕೊಡೋ ಚಿತ್ರ ಹಿಂಸೆಗೆ ನರಳಿ ನರಳಿ ಅಯ್ಯಯ್ಯ ನಮ್ಮನ್ ನೀವೇ ಸಾಯಿಸ್ಬಿಟ್ರಯ್ಯ ಅಂತ ಅವ್ರೇ ನಮ್ ತವ ಬೇಡ್ಕಬೇಕು. ಹಂಗ್ ಕೇಳ್ದಾಗ ತುಂಡು ತುಂಡಾಗಿ ಕತ್ರಿಸಿ ಸಾಯಿಸ್ಬಿಡಮ್ಮ. ಮೇಡಮ್ ಅವರೇ ಈಗ ಹೋಗಿ. ಅಫ್ಕೋರ್ಸ್ ಓಕೆ, ಆದ್ರೆ ಒಂದ್ ಸಣ್ಣ ಚೇಂಜ್. ಶಂಕರನ್ನ ನೀವ್ ಮುಗಿಸಿ ಉರಿ ನರಳಿ ಸಾಯೋ ಹಾಗೆ ನಾನ್ ಮಾಡ್ತೀನಿ. ತಗೊಳ್ಳಿ. ಇಲ್ಲ, ನನಗೆ ಈ ವಿಷಯದ ಬಗ್ಗೆ ಮಾತಾಡಕ್ಕೆ ಸ್ವಲ್ಪನೂ ಇಷ್ಟ ಇಲ್ಲ. ಕಣ್ಣಿಗೆ ಕಾಣೋದೆಲ್ಲ ಸತ್ಯನೂ ಅಲ್ಲ. ಕೆಲವೊಂದ್ಸಲ ಸತ್ಯ ಅನ್ನೋದು ಬೂದಿ ಮುಚ್ಚಿದ ಕೆಂಡದ ಹಾಗಿರತ್ತೆ. ಒಂದಲ್ಲ ಒಂದಿನ ಸತ್ಯ ಏನು ಅಂತ ಎಲ್ರಿಗೂ ಅರ್ಥನೂ ಆಗುತ್ತೆ. ದಯವಿಟ್ಟು ಇನ್ನೇನು ಕೇಳ್ಬೇಡಿ. ಯಾರೋ ಮಾಡಿರೋ ತಪ್ಪಿಗೆ ಅಪ್ಪ ನನ್ ಗಂಡ ಕಷ್ಟ ಪಡೋ ಹಾಗಾಗ್ತಿದೆ. ಈಗ ಅವ್ರು ಎಲ್ಲಿದ್ದಾರೋ, ಏನ್ ಮಾಡ್ತಿದ್ದಾರೋ? ಆಗ್ಲೇ ಅವ್ರ ಹಾಸ್ಪಿಟಲ್ ಅಲ್ಲಿ ಇದ್ರು. ಅವ್ರು ಈಗ್ಲೂ ಏನಾದ್ರು ಅಲ್ಲೇ ಇದ್ರೆ ಮೇಜರ್ ಪ್ರಾಬ್ಲಮ್ ಆಗಿದೆ ಅಂತಾನೆ ಅರ್ಥ. ನನ್ಗೆ ಯಾವ್ದಕ್ಕೂ ಒಂದ್ಸಲ ಚೆಕ್ ಮಾಡ್ಬಿಡ್ತೀನಿ. ಯಾವ್ದು ಲಾಡ್ಜ್ ಅಂತ ತೋರಿಸ್ತಿದ್ಯಲ್ಲ, ಆದ್ರೆ ಲಾಡ್ಜ್ ಅಲ್ಲಿ ಉಳ್ಕೊಂಡಿದ್ದಾರೆ. ಮೇ ಬಿ ಅವ್ರು ಬೇರೆ ಏನೋ ರೀಸನ್ಗೆ ಹಾಸ್ಪಿಟಲ್ಗೆ ಹೋಗಿದ್ರು ಅಂತ ಅನ್ಸುತ್ತೆ. ಗಾಡ್, ಅದ್ಯ ಅವ್ರಿಗೇನೋ ಆಗಿಲ್ವಲ್ಲ. ಅಟ್ಲೀಸ್ಟ್ ಅವ್ರು ಎಲ್ಲಿ ಹೋಗ್ತಿದ್ದಾರೆ ಅಂತ ಆದ್ರೂ ಗೊತ್ತಾಗ್ತಿದ್ಯಲ್ಲ. ನನ್ ಡೌಟ್ ಏನಂದ್ರೆ, ಅವ್ರಿಗೆ ಏನಾದ್ರೂ ಡೌಟ್ ಬಂದು ಹಾಸ್ಪಿಟಲ್ಗೆ ಹೋಗಿ ವಿಷಯ ತಿಳ್ಕೊಂಡ್ಬಿಟ್ರೆ ಹೇಳಕ್ಕಾಗಲ್ಲ. ಏನ್ ಬೇಕಾದ್ರೂ ಆಗ್ಬೋದು. ಅದೇ ಊರಲ್ಲಿ ಇದಾರೆ ಅಂದ್ರೆ ಹೇಗಾದ್ರೂ ಈ ವಿಷಯ ಕಿವಿಗ್ ಬಿದ್ರು ಬೀಳ್ಬೋದು. ಇಲ್ಲ ಹಾಗ್ ಮಾತ್ರ ಆಗ್ಬಾರ್ದು. ಹಾಗಾಗೋಕು ಮುಂಚೆ ನಾನೇ ಅಲ್ಲಿಗೆ ಹೋಗ್ಬೇಕು. ಇಲ್ಲೇ ಇದ್ದು ಟೆನ್ಷನ್ ಅಲ್ಲಿ ಬೇಯೋ ಬದ್ಲು ಶಂಕರ ಅವ್ರಿರೋ ಕಡೆ ಹೋಗಿ, ಶಂಕರ ಅವ್ರೆ ಭುವಿ ನಮ್ಮ ಮಗಳು ಅಂತ ನಾನು ಅವ್ರಿಗೆ ಸತ್ಯ ಹೇಳ್ಬೇಕು. ಅಟ್ಲೀಸ್ಟ್ ಆಗ ಲೇಟ್ ಆದ್ರೂ ಪರವಾಗಿಲ್ಲ, ಸತ್ಯನ ನಾನೇ ಹೇಳ್ದೆ ಅಂತ ಸಮಾಧಾನನಾದ್ರೂ ಇರುತ್ತೆ. ಹೌದು, ಈಗಿಂದೀಗ್ಲೇ ಭುವಿನ ಕರ್ಕೊಂಡು ಶಂಕರ ಇರೋ ಜಾಗಕ್ಕೆ ಹೊಡ್ತೀನಿ. ಭುವಿ, ತುಂಬಾ ತುಂಬಾ ಥ್ಯಾಂಕ್ಸ್. ನನಗೆ ಎಣ್ಣೆ ಕೂಡ್ಸಿ ನನ್ನ ಹೊಟ್ಟೆ ತಣ್ಣಗಿಟ್ಟಿದ್ದೀರಾ. ನಿಮ್ ಹೊಟ್ಟೆನು ತಣ್ಣಗಾಗದಂಗಿರ್ಲಿ. ನಾನ್ ಯಾರು ಅಂತ ಗೊತ್ತಾಯ್ತಾ? ಅಣ್ಣ, ನೀವು ನನಗೆ ಎಣ್ಣೆ ಕೊಡ್ಸಿದ ದೇವ್ರಣ್ಣ ನೀವು. ದೇವ್ರು ನಾನಲ್ಲ, ನಿಮ್ ಅಮ್ಮನವ್ರು, ನಿಮ್ ಗೌರಿ ಅಮ್ಮನವ್ರು. ನಾನು ಅವ್ರ ಗಂಡ ಅಷ್ಟೇ. ಅಣ್ಣ, 200 ರೊಟ್ಟಿ ಸೊಲ್ಲಿಂಗಣ್ಣ. ನಿಮ್ಮ ಧರ್ಮಾಸ್ಪತ್ರೆಗಿರೋ ಹೆಸರು, ಅದರಲ್ಲಿ ಗೌರಿ ಪಕ್ಕದಲ್ಲಿರೋ ಶಂಕರ ನಾನೇ. ನೀವು ನಮ್ಮ ಅಮ್ಮನವರ ಗಂಡನ. ನಿಮ್ಮನ್ನ ನೋಡಿ ನನ್ನ ಕಣ್ಣುಗಳು. ನಿಮ್ಮನ್ನ ನೋಡಿನ ನಮ್ ಕಣ್ಣು ಪಾವನ ಆಯ್ತು. ಬ್ರದರ್, ಬೇಗ ವಿಷಯಕ್ಕೆ ಬನ್ನಿ. ಈಗ ನನ್ಗೊಂದು ವಿಷಯ ಹೇಳಿ. ಗೌರಿ ಅಮ್ಮನವ್ರಿಗೆ ಹೆರಿಗೆ ಯಾವಾಗ ಆಯ್ತು ಅನ್ನೋದು ನಿಮ್ಗೆ ನೆನ್ಪಿದ್ಯಾ? ಹೆರಿಗೆ ಆಗಿದ್ದ. ಹೌದು, ಅವ್ರಿಗೆ ಹೆರಿಗೆ ಆಗಿರೋ ಡೇಟ್ ನಿಮ್ಗೆ ನೆನ್ಪಿದ್ಯಾ? ಅಥವಾ ಅದ್ರ ಮಾಹಿತಿನಾದ್ರು ನೀವು ನನ್ ತಂದ್ಕೊಡಕ್ಕಾಗತ್ತಾ? ನೀವು ನಮ್ಮ ಗೌರಿ ಅಮ್ಮನವ್ರ ಗಂಡ. ನೀವು ಕೇಳಿದ್ರೆ
ಚಿಟ್ಕೆ ಹೊಡಿದ್ರೊಳಗೆ ಟೇಬಲ್ ಮೇಲೆ ತಂದು ಇಟ್ಬಿಡ್ತಾರೆ. ಅದೆಲ್ಲ ಬಿಡ್ರಿ, ನಿಮ್ ಕೈಲಿ ಆಯ್ತದ ಇಲ್ವಾ ಅಷ್ಟನ್ನ ಹೇಳಿ. ನೀವು ನಮ್ಮ ಅಮ್ಮವ್ರ ಗಂಡ, ನೀವ್ ಹೇಳೋದು ನನಗೆ ಶಾಸನ ಇದ್ದಂಗೆ. ಫುಲ್ ಡೀಟೇಲ್ಸ್ ಕೊಡ್ತೀನಿ, ಸರಿನಣ್ಣ? ಆಮೇಲೆ ಈ ವಿಷಯ ನಿಮ್ ತಾವನೇ ಇರ್ಬೇಕು, ಬೇರೆ ಎಲ್ಲೂ ಬಾಯಿ ಬಿಡ್ಕೂಡುದು. ಎಲ್ಲಾದ್ರೂ ಉಂಟೆ ಅಣ್ಣ. ನಾಳೆ ಬೆಳಗ್ಗೆ ಆಸ್ಪತ್ರೆಗೆ ಹೋಗ್ತೀನಿ, ರಿಜಿಸ್ಟರ್ನ ತೆಗಿಸ್ತೀನಿ, ನಿಮ್ ಕೈಲಿ ತಂದು ಕೊಡ್ತೀನಿ. ಅಣ್ಣ ನನಗ್ ಹೋಗ್ಬೋದಣ್ಣ? ಒಂದ್ ನಿಮಿಷ, ಹೋಗ್ಬೋದು, ಆದ್ರೆ ಗಾಡಿಲಲ್ಲ, ಆಟೋಲ್ ಹೋಗ್ಬೇಕು. ಹೋಗಿ ಮನೆಗೆ ಹುಷಾರಾಗಿ ಸೇರ್ಕೋಬೇಕು, ಆಯ್ತಾ? ಥ್ಯಾಂಕ್ಸ್ ಅಣ್ಣ, ಬರ್ತೀನಿ. ನೀವೇನ್ ಬ್ರದರ್, ಜೋಳಕ್ಕೆ ಟೀ ಕಾಫಿಗೂ ಪೇಚಾಡ್ತಾ ಇದ್ದವರು ಇವ ಹಿಂಗ್ ಅಷ್ಟೊಂದ್ ದುಡ್ಡು ಕೊಟ್ಟು ಕಳಿಸ್ಬಿಟ್ಟಿರಲ್ಲ. ಅದೆಲ್ಲ ಏನಿಲ್ಲ ಬ್ರದರ್. ಯಾವ್ದೋ ಒಂದ್ ಕಾಲದಲ್ಲಿ ಒಂದ್ ವಿಷಯ ತಿಳ್ಕೊಬೇಕು ಅಂತ ಅನ್ಕೊಂಡಿದ್ದೆ, ಅದು ಆ ಟೈಮಲ್ಲಿ ತಿಳ್ಕೊಳಕ್ ಆಗಿಲ್ಲ. ಸೊ ಅದೊಂದ್ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಆ ಪಶ್ಚಾತ್ತಾಪ ನನ್ನಲ್ಲಿ ಇನ್ನೂ ಇದೆ. ಬಟ್ ನೀವೇನೋ ಒಂದ್ ಇಂಪಾರ್ಟೆಂಟ್ ವಿಷಯ ತಿಳ್ಕೊಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀರಾ. ನನ್ ಕೈಲಾದಷ್ಟು ಅಳಿಲ್ ಸೇವೆ ಮಾಡ್ತಾ ಇದೀನಿ ಅಷ್ಟೇ. ದುಡ್ಡು ತಾನೆ, ಖರ್ಚಾಗ್ಲಿ ಬಿಡಿ, ನಿಮ್ ಡೌಟ್ ಕ್ಲಿಯರ್ ಆಗ್ಬೇಕು ಅಷ್ಟೇ. ನೋಡಿ ಬ್ರದರ್, ಲೈಫ್ ಅಲ್ಲಿ ಖುಷಿಯಾಗಿ ಚಿಲ್ ಆಗಿರ್ಬೇಕು, ಆಯ್ತಾ? ಚಿಲ್. ಕಂದ, ಇಷ್ಟು ದಿನ ನೀನು ಬ್ಯಾಡ್ ಬಾಯ್ ಅಂತ ಕರಿತಿದ್ಯಲ್ಲ, ಇನ್ಮೇಲೆ ಅವ್ರನ್ನ ಅಪ್ಪ ಅಂತ ಕರಿತಿ. ಅವ್ರ ನಿನ್ನ ಏನದೆ ಅಂತ ಬಿರ್ನೆ ಓದಿ ಹೇಳಿ. ತಾಯಿ ಹೆಸರು ಗೌರಿ, ಮಗು ಹೆಣ್ಣು ಮಗು, ತಂದೆ ಹೆಸರು ಶಂಕರ.